ಸಾಮಾನ್ಯ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಮೃದುವಾಗಿ ಓಂಕಾರ ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸಂಗಚತ್ವಂ ಸಂವದತ್ವಂ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ರೆಸಿನೆನ್ಸ್ ಅನ್ನ ನೋಡಿ. Inhale deeply. ಈಗ ಇದೇ ಅಭ್ಯಾಸವನ್ನ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಅನುಭವಕ್ಕೆ ಬರಬೇಕು ಅಂತೇಳಿ ಷಣ್ಮುಖಿ ಮುದ್ರೆಯನ್ನ ಹಾಕ್ಕೊಂತ ಮಾಡೋಣ. ನಿಮ್ಮ ಹೆಬ್ಬೆರಳಿಂದ ಕಿವಿಗಳನ್ನು ಮುಚ್ಚಿ, ತೋರ್ಬೆರಳಿಂದ ಕಣ್ಣನ್ನು ಮುಚ್ಚಿ, ಮತ್ತೆ ಇದೇ ಭ್ರಾಮರಿ ಅಭ್ಯಾಸವನ್ನು ಮಾಡಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೊನೆಯ ಸುತ್ತು. ಅಭ್ಯಾಸವನ್ನು ನಿಲ್ಲಿಸಿ ಕೈಗಳನ್ನು ಎರಡೂ ತೊಡೆಯ ಮೇಲೆ ಇಟ್ಕೊಳ್ಳಿ. ಕಣ್ಣು ಹಾಗೇ ಮೃದುವಾಗಿ ಮುಚ್ಚಿರಲಿ. ಮುಂದಿನ ಧ್ಯಾನ ಅಭ್ಯಾಸ ಕಾರ್ಯಕ್ರಮಕ್ಕೆ ಹೋಗೋಣ. ಇಡೀ ಶರೀರವನ್ನು ಒಮ್ಮೆ ಗಮನಿಸಿ. ಯೋಗಾಭ್ಯಾಸ ಕ್ರಮದಿಂದ ಪ್ರಾಣಾಯಾಮದಿಂದ ಇಡೀ ಶರೀರ ಮತ್ತು ಮನಸ್ಸು ಒಂದು ಸಮಸ್ಥಿತಿಯತ್ತ ಬಂದಿದೆ. ಶರೀರ ಹಗುರವಾಗಿದೆ, ಮನಸ್ಸು ಶಾಂತವಾಗಿದೆ. ಈಗ ಈ ಚಾಲನಾ ಕ್ರಿಯೆಗಳು ಮತ್ತು ಸಡಿಲತೆಯ ಅಭ್ಯಾಸಗಳಾದ ಮೇಲೆ ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. ಮೊದಲು ನಿಂತು ಮಾಡುವಂಥ ಯೋಗಾಸನ ಅಭ್ಯಾಸ. ಮೊದಲಿಗೆ ತಾಡಾಸನ. ತಾಡ ಅಂದರೆ ತಾಳೆ ಮರದ ರೀತಿ ಇರುವಂಥ ಆಸನ. ಕಾಲುಗಳನ್ನು 2ರಿಂದ 4 ಇಂಚು ದೂರದಲ್ಲಿ ಇಟ್ಕೊಳ್ಳೋಣ. ಪಾದಗಳನ್ನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ತೆಗೆದುಕೊಂಡು ಹೋಗಿ ನಿಮ್ಮ 2 ಹಸ್ತಗಳನ್ನು ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೇಹವನ್ನು ಪೂರ್ತಿಯಾಗಿ ಮೇಲಕ್ಕೆ ಸೆಳೆಯಿರಿ. ನಿಧಾನವಾಗಿ ಸ್ಟೇ ದೇರ್ ಇನ್ ತಾಡಾಸನ. ಈ ಆಸನದ ಭಂಗಿಯಲ್ಲಿ ಇರೋಣ 10ರಿಂದ 15 ಸೆಕೆಂಡ್ಸ್. ಸ್ಟೇ ದೇರ್. 1 2 3 4 5 6 7 8 9 and 10. Slowly come down, relax. ಹೀಗೆ ಮಾಡೋದ್ರಿಂದ ನಮ್ಮ ಕಾಲುಗಳಲ್ಲಿ ಇರ್ತಕ್ಕಂಥ ನರಮಂಡಲಿಗೆ ಒಂದು ಉತ್ತೇಜನ ದೊರಕುತ್ತೆ. ಇಡೀ ಶರೀರ ಒಂದು ಚೈತನ್ಯಯುಕ್ತವಾಗುತ್ತೆ. ಮುಂದಿನ ಆಸನ ವೃಕ್ಷಾಸನ. ಮರದ ರೀತಿ ದೇಹವನ್ನು ನಿಲ್ಲಿಸುವಂಥ ಒಂದು ಯೋಗ ಅಭ್ಯಾಸ ಕ್ರಮ. ಕಾಲುಗಳು
ಪಾದಗಳು 2ರಿಂದ 4 ಇಂಚು ದೂರ ಇರಲಿ. ನಿಧಾನವಾಗಿ ಬಲಗಾಲನ್ನು ಮಡಚಿ ಬಲ ಪಾದವನ್ನು ಎಡ ತೊಡೆಯ ಹತ್ತಿರ ಇಟ್ಕೊಳ್ಳಿ. ಬಲ ಇಮ್ಮಡಿ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಾಕಿರಲಿ. ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ ನಿಲ್ಲಿ. ಇದು ದೇಹದ ನರಮಂಡಲದ ಒಂದು ಬ್ಯಾಲೆನ್ಸನ್ನು ತರುತ್ತೆ. ನಿಮ್ಮ ನೋಟ ಮುಂದೆ ಏಕಬಿಂದುವಾಗಿರಲಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿಧಾನವಾಗಿ ಕೈಗಳನ್ನು ಕೆಳತನ್ನಿ, ಬಲಗಾಲನ್ನು ಇಳಿಸಿ. ಇದೇ ರೀತಿ ಎಡಬದಿಯಲ್ಲೂ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮೇಲೆತ್ತಿ ಎಡ ಪಾದವನ್ನು ಬಲ ತೊಡೆಯ ಮೇಲೆ ಇಟ್ಕೊಳ್ಳಿ. ಮೂಲಾಧಾರದಲ್ಲಿ ಎಡಪಾದ, ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರವನ್ನು ಹಾಕಿ ದೃಷ್ಟಿ ಏಕಬಿಂದುವಾಗಿರಲಿ. ಸಾಮಾನ್ಯ ಆಂಟಿ ಕ್ಲಾಕ್ ವೈಸ್ 5 ರೌಂಡ್. ನಿಧಾನವಾಗಿ ಕತ್ತಿನಲ್ಲಿ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಒತ್ತಡವನ್ನು ಗಮನಿಸೋಣ. ಈ ರೀತಿ ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ನೋವನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ನೆಕ್ ರೊಟೇಷನ್. ಸ್ಲೋ ಡೌನ್. ಈಗ ಮುಂದಿನ ಅಭ್ಯಾಸ ಶೋಲ್ಡರ್ ಸ್ಟ್ರೆಚಿಂಗ್. ಕೈಗಳನ್ನು ದೇಹದ ಪಕ್ಕದಲ್ಲಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತು ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗಿಳಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳ ಇಳಿಸಿ. ಉಸಿರಾಟದ ಬಗ್ಗೆ ಗಮನ ಇರಲಿ, ದೇಹದ ಚಲನೆಯ ಬಗ್ಗೆ ಗಮನ ಇರಲಿ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಮುಂದಿನ ಅಭ್ಯಾಸ ಶೋಲ್ಡರ್ಸ್ ರೊಟೇಷನ್. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಹಸ್ತಗಳನ್ನು ನಿಮ್ಮ ಭುಜದ ಮೇಲಿರಿಸಿ ವೃತ್ತಾಕಾರದಲ್ಲಿ ನಿಮ್ಮ ಮೊಣಕೈಗಳನ್ನು ಸುತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯ ವಿಶಾಲತೆಯನ್ನು ಗಮನಿಸಿ. ಉಸಿರನ್ನು ಬಿಡುತ್ತಾ ಎದೆಯ ಸಂಕುಚಿತೆಯನ್ನು ಗಮನಿಸಿ. ನಿಧಾನವಾಗಿ 5ರಿಂದ 6 ಸುತ್ತು ಕ್ಲಾಕ್ ವೈಸ್, ದೆನ್ ಆಂಟಿ ಕ್ಲಾಕ್ ವೈಸ್. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಹೀಗೆ ಮಾಡೋದ್ರಿಂದ ನಮ್ಮ ಶೋಲ್ಡರ್ನಲ್ಲಿ ಇರ್ತಕ್ಕಂಥ ಒತ್ತಡವನ್ನು ಕಮ್ಮಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮುಂದಿನ ಅಭ್ಯಾಸ ನೀಸ್ ಚಾಲನೆ, ಮಂಡಿಗಳನ್ನು ಚಾಲನೆ ಮಾಡ್ತಕ್ಕಂಥದ್ದು. ಎರಡೂ ಕೈಗಳನ್ನು ಮುಂದಕ್ಕೆ ತನ್ನಿ. ನಿಧಾನವಾಗಿ ನಿಮ್ಮ ಮಂಡಿಗಳನ್ನು ಮಡಚಿ ಕೆಳಗಡೆ ಕುಳಿತುಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಮತ್ತಿದನ್ನು 5ರಿಂದ 6 ಸುತ್ತು ರಿಪೀಟ್ ಮಾಡೋಣ. ಸ್ಲೋಲಿ ಸಿಟ್ ಡೌನ್ ಆನ್ ಯುವರ್ ನೀಸ್ ಅಂಡ್ ಸ್ಲೋಲಿ ಕಮ್ ಅಪ್ ಆನ್ ಯುವರ್ ನೀಸ್. ರಿಪೀಟ್ ದಿಸ್ 5 to 6 rounds. 1, 2, 3, 4, 5, 6.